ಎಸ್, ಇವತ್ತು ನನಗೊಂದು ಬ್ರೈಡಲ್ ಆರ್ಡರ್ ಇದೆ, ಸೊ ಅದಕ್ಕೆ ನಾನು ಚೆನ್ನೈಗೆ ಬಂದಿದ್ದೀನಿ. ಆ್ಯಂಡ್ ಈ ಒಂದು ಕಂಪ್ಲೀಟ್ ಬ್ಲಾಗ್ ನನ್ನ ಬ್ಯಾಂಗ್ಳೂರ್ ಟು ಚೆನ್ನೈನ ಬ್ರೈಡಲ್ ಜರ್ನಿ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಮಿಸ್ ಮಾಡಬೇಕು ಅನ್ನೋ ತನಕ ನೋಡಿ. ರೈಟ್ ನಾವು ನಾನು ಪೆರಂಬೂರಲ್ಲಿದ್ದೀನಿ. ಇಲ್ಲಿಂದ ನೆಕ್ಸ್ಟ್ MGR ಸೆಂಟ್ರಲಿಗೆ ಹೋಗಬೇಕು. ಸೊ ಇಲ್ಲಿ ಲೋಕಲ್ ಟ್ರೈನ್ಸ್ ಇದೆ ಅಂತ, ಎವ್ರಿ 15 ಮಿನಿಟ್ಸ್ ಒಂದ್ಸತಿ ಟ್ರೈನ್ ಬರುತ್ತಂತೆ. ಇಲ್ಲಿ ತುಂಬ ಖುಷಿ ಆಯಿತು ಕೇಳಿ. ನಮ್ಮ ಬೆಂಗಳೂರಲ್ಲೂ ಈ ಥರ ಒಂದು ಮಾಡಬೇಕು. ನಿಜವಾಗ್ಲೂ ಲೋಕಲ್ ಟ್ರೈನ್ಸ್ ಹಾಕಿದ್ರೆ ತುಂಬ ಉಪಯೋಗ ಆಗುತ್ತೆ. ಸೊ ಇವಾಗ ಇಲ್ಲಿಂದ ಇನ್ನೇನು 5-10 ಮಿನಿಟ್ಸಲ್ಲಿ ಟ್ರೈನ್ ಬರುತ್ತೆ MGRಗೆ. ಸೊ ಅಲ್ಲಿ MGR ಸೆಂಟ್ರಲ್ಲಿ ಹೋಗಿ ಇಳ್ಕೊಂಡು ಅಗೇನ್ ಅಲ್ಲಿಂದ ಮೆಟ್ರೋ ತೊಗೊಂಡು ಕ್ಲೈಂಟ್ ಲೊಕೇಶನಿಗೆ ಹೋಗಬೇಕು. ಹೆಂಗಿದೆ ಲೋಕಲ್ ಟ್ರೈನ್ ಎಕ್ಸ್ಪೀರಿಯನ್ಸು? ಚೆನ್ನಾಗಿದೆಯಾ? ಬೆಂಗಳೂರಲ್ಲೂ ಈ ಥರ ಇದ್ದರೆ ಹೆಂಗಿರುತ್ತೆ ಹೇಳು? ಹಾಂ, ಸೊ ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತಿದ್ದೀವಿ. ಗೈಸ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗೋ ದಾರಿನ. ಆ್ಯಂಡ್ ನೀವು ನೋಡ್ಬೋದು ಮೆಟ್ರೋಗಂತಲೇ ಇಲ್ಲಿ ಒಂದು ಲಿಫ್ಟ್ ಕೂಡ ಮಾಡಿಸಿದ್ದಾರೆ ಎರಡೂ ಕಡೆನೂ. ಫೈನಲಿ MGR ಸೆಂಟ್ರಲಿಂದ ಇವಾಗ ಮೆಟ್ರೋ ಸ್ಟೇಷನ್ ಒಳಗಡೆ ಬಂದಿದ್ದೀವಿ. ಗೈಸ್ ನಂಗೆ ಸೀರಿಯಸ್ ಆಗಿ ಶಾಕ್ ಆಗ್ತಿದೆ. ಇದು ನಿಜವಾಗ್ಲೂ ಮೆಟ್ರೋ ಸ್ಟೇಷನ್ ಅಂತ. ಫಾರ್ಮಸಿ ಇದೆ, ಚಾಯ್ವಾಲಾ ಅಂತೆ, ಅಲ್ಲಿ ಬರ್ಗರ್, ಆಮೇಲೆ ಮದ್ರಾಸ್ ಕಾಫಿ ಅಂತ ಏನೇನೋ ಇದೆ. ಸೀರಿಯಸ್ ಆಗಿ ಇದು ಮೆಟ್ರೋ ಸ್ಟೇಷನ್ ಫೀಲೇ ಕೊಡ್ತಾ ಇಲ್ಲ ಗೈಸ್ ನನಗಂತೂ. ಗೈಸ್ ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಕಾಯಿನ್ಸ್ ಬರಲ್ಲ ನಮ್ಮ ಬೆಂಗಳೂರು ಥರ. ಈ ಥರ ಟಿಕೆಟ್ಸ್ ಬರುತ್ತೆ. ಇಬ್ಬರು ಒಟ್ಟಿಗೆ ಟ್ರಾವೆಲ್ ಮಾಡ್ತಾರೆ, ಇಬ್ರಿಗೂ ಒಂದೇ ಕೊಡ್ತಾರೆ. ಒಂದ್ಸತಿ ಸ್ಕ್ಯಾನ್ ಮಾಡಿ ಅದರಲ್ಲೇ ಇಬ್ಬರು ಹೋಗ್ಬೋದು. ಏನು ಹಿಂಗಿದೆ ನಿಮಿಷ. ಇದೇನಾ ಮೆಟ್ರೋ? ಅಯ್ಯಯ್ಯ ಇದೆ ಅಂತ ಗೈಸ್ ಮೆಟ್ರೋ. ಏನೋ ವಿಚಿತ್ರವಾಗಿದೆ, ನನಗದು ಏನೂ ಅರ್ಥ ಆಗ್ತಾ ಇಲ್ಲ. ನಡಿ ಬೇಗ. ಮತ್ತೆ ಅವ್ರನ್ನ ಕೇಳು, ಎಲ್ಲನೂ ಲೇಡೀಸ್ ಕೋಚ್ ಅಂತಾನೆ ಇದೆ. ಇದ್ದಾರೆ ಬಾ, ಇಲ್ಲಿ ಜೈನ್ಸ್ ಅಭಿ ಬಾ. ಕ್ಲೋಸ್ ಆಗಿಬಿಡುತ್ತೆ, ನೀನು ಆಟ ಆಡ್ಬೇಡ. ಇಲ್ಲ ಮೆಟ್ರೋ ಥರನೇ ಇಲ್ಲ ಸೀರಿಯಸ್ ಆಗಿ. ಸೆಕ್ಯೂರ್ಡ್ ಇದೆ, ತುಂಬ ಸೆಕ್ಯೂರ್ಡ್ ಇದೆ ಸೀರಿಯಸ್ಲಿ. ಹಂಗೆ ಅಂದ್ಬಿಟ್ಟು ಇವಾಗ ಇಲ್ಲೆಲ್ಲ ತೋರಿಸು ಅಂತ ಎಕ್ಸ್ಪೆಕ್ಟ್ ಮಾಡಿಬಿಡಿ ಸೀರಿಯಸ್ ಆಗಿ. ಆಮೇಲೆ ಮೆಟ್ರೋ ಏನಾದರೂ ಮುಚ್ಚಿಬಿಟ್ರೆ ಹೆಂಗೆ ಬರ್ಬೇಕಂತಲೂ ಗೊತ್ತಿಲ್ಲ. ನಿಜವಾಗ್ಲೂ ಮೆಟ್ರೋ ಟ್ರೈನ್ ಥರನೇ ಕಾಣಿಸಿಲ್ಲ ನನಗೆ ಸೀರಿಯಸ್ ಆಗಿ. ಅದು ಓಪನ್ ಆಗಿರೋದು ನೋಡ್ಬಿಟ್ಟೆ ಗೊತ್ತಾಗಿದ್ದು. ಇಳಿಯೋ ಸಾಹಸ ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಸೀರಿಯಸ್ ಆಗಿ ಬಂದು ನಿಜವಾಗ್ಲೂ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಿದೆ ನನಗಂತೂ. ಸೊ ಫೈನಲಿ ಆಫ್ಟರ್ 10 ಮಿನಿಟ್ಸ್ ಮೆಟ್ರೋ ಹೊರಟಿದೆ. ಆ್ಯಂಡ್ ಇವಾಗ ಅಲ್ಲಿ ಇಳ್ಕೊಂಡು ಮತ್ತೆ ಊಬರ್ ಅಥವಾ ಏನಾದರೂ ತೊಗೊಂಡು ನಾನು ಕ್ಲೈಂಟ್ ಲೊಕೇಶನ್ ರೀಚ್ ಆಗಬೇಕು. How's Josh? ಗೈಸ್ ನಿಮ್ಗೆ ಸ್ಯಾರಿ ಡ್ರಾಪಿಂಗ್ ಏನಾದ್ರು ಬೇಕು ಕ್ಲಾಸಸ್ ಅಂದರೆ ಆನ್ಲೈನ್ ಕ್ಲಾಸಸ್ ಇದೆ, ಕಾಂಟ್ಯಾಕ್ಟ್. ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ ಏನಾದ್ರು ಬೇಕು ಅಂದರೆ ಆನ್ಲೈನ್ ಕ್ಲಾಸಸ್ ನಡೆಸ್ತಾರೆ, ಕಾಂಟ್ಯಾಕ್ಟ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ಎದ್ದಿದ್ದೀನಿ. ನನಗಿಂತ ಮುಂಚೆ ಅಭಿನಯ ಎದ್ದು ಫುಲ್ ರೆಡಿ ಆಗಿಬಿಟ್ಟಿದ್ದ ಗೈಸ್. ಇವಾಗ ನಿದ್ದೆ ಬಿಡುತ್ತವನು. ನಾನು ಮೇಕಪ್ ಮಾಡೋಕ್ಕೆ ಬಂದಿದ್ದೀನ, ಇವ್ನು ಮೇಕಪ್ ಮಾಡೋಕ್ಕೆ ಬಂದಿದ್ದಾನ ಅಂತ ನನಗೆ ಡೌಟ್ ಆಗೋಯ್ತು. ನೀನು ಮೇಕಪ್ ಮಾಡೋಕ್ಕೆ ಬಂದಿದ್ಯಾ, ನಾನು ಮೇಕಪ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇವಾಗ ಎದ್ದಿದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಕ್ಲೈಂಟ್ ಬರಬೇಕು, ವೆಯ್ಟ್ ಮಾಡ್ತಿದ್ದೀನಿ ಅವರಿಗೆ. ಕ್ಲೈಂಟ್ ಬಂದಿದ್ದ ತಕ್ಷಣ ಅವ್ರಿಗೆ ಮೇಕಪ್ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇಲ್ಲಿ ಬ್ರೈಡ್ಗೆ ಮೇಕ್ ಓವರ್ ಮುಗಿಸಿ ನೆಕ್ಸ್ಟು ನಾನು ಗ್ರೂಮ್ಗೆ ಮೇಕ್ ಓವರ್ ಮಾಡೋಕ್ಕೆ ಹೋಗಬೇಕು, ಗ್ರೂಮ್ ಲೊಕೇಶನ್ಗೆ. ಸೊ ಯಾ
ಟಯರ್ಡ್ ಆಗಿಬಿಟ್ಟಿದ್ದೀವಿ ಗುಡ್ ಮಾರ್ನಿಂಗ್. ಸೊ ಒಂದು 3 to 4 hours ರೆಸ್ಟ್ ಮಾಡಿದೆ ಅನಿಸುತ್ತೆ ಬಂದು. ಆಮೇಲೆ ಇವಾಗ ಮತ್ತೆ ಇನ್ನೊಂದು ಕಡೆ ಮೇಕಪ್ ಆರ್ಡರ್ ಇದೆ, ದಟ್ ಈಸ್ ಇನ್ ಎಲೆಕ್ಟ್ರಾನಿಕ್ ಸಿಟಿ. ಸೊ ಮೆಟರ್ನಿಟಿ ಶೂಟ್ಗೆ ಮೇಕಪ್ ಮಾಡಬೇಕು. ಸೊ ಅದಕ್ಕೆ ಪ್ರಶಾಂತ್ ನನ್ನ ಡ್ರಾಪ್ ಮಾಡ್ತಿದ್ದಾನೆ, ಇಬ್ಬರು ಕಾರಲ್ಲಿ ಹೋಗ್ತಿದ್ದೀವಿ. ಆ್ಯಂಡ್ ಪ್ಲೀಸ್ ಇಗ್ನೋರ್ ಮೈ ಟಯರ್ಡ್ ಫೇಸ್. ಸ್ಟ್ರೆಸ್ ಫೀಲ್ ಆಗ್ತಿಲ್ಲ, ಬಟ್ ಅದು ಐ ಡೋಂಟ್ ನೋ, ಫೇಸಲ್ಲೇ ಅದು ಹಂಗೆ ಅನಿಸ್ತಾ ಇದೆ. ಬಿಕಾಸ್ ನನಗೆ ನನ್ನ ಒಂದು ಕೆಲಸ ಮಾಡುವಾಗ, ದಟ್ ಈಸ್ ಮೇಕಪ್ ಅಂತ ಮಾಡುವಾಗ, ಐ ನೆವರ್ ಫೀಲ್ ಸ್ಟ್ರೆಸ್ಡ್ ಔಟ್. ಬಿಕಾಸ್ ಅದು ನನ್ನ ಕೆಲಸ, ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಅನ್ನೋದೇ ಇರುತ್ತೆ. ಬಟ್ ಸ್ಟಿಲ್ ಬಾಡಿಗೆ ರೆಸ್ಟ್ ಬೇಕು. ಸೊ 3 to 4 hours ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಆಫೀಸ್ಗೆ ಹೋಗಿ ಕೆಲಸ ಮುಗಿಸಿ ಮನೆಗೆ ಬಂದು ಆರಾಮಾಗಿ ಮಲ್ಕೊಬೇಕು. ಸೊ ಮೇಕಪ್ ಎಲ್ಲ ಮಾಡಿದ್ದಾಯಿತು. ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಪಿಕ್ಚರ್ಸ್ನ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮೇಕೋವರ್ ಬೈ ಮೋನಿಶಾ ಗೌಡ ಅದ್ರಲ್ಲಿ ಹಾಕ್ತೀನಿ. ಆಫೀಸ್ಗೆ ಹೋಗೋಕ್ಕೆ ಫುಲ್ ಟೈಮ್ ಆಗಿಬಿಟ್ಟಿದೆ. ಇನ್ನು 20 minutesಲ್ಲಿ ನಾನು ರೀಚ್ ಆಗಬೇಕು. ಸೊ ಪ್ರಶಾಂತ್ ಅವರು ಸ್ಪೀಡ್ ಅಂತ ಹಿಂಗೆ ಹೋಗ್ತಿದ್ದಾರೆ. ಫೈನಲಿ ಎಲ್ಲ ಮುಗ್ತಿದೆ. ಆಫೀಸ್ ಕಡೆಗೆ